ಚರ್ಚೆ ಹೋಗ್ತಾ ಇರುವಂಥ ರೀತಿಯನ್ನು ನೀವು ನೋಡ್ತಾ ಇದ್ದೀರಿ. ಇದು ಭಾವನಾತ್ಮಕವಾದಂಥ ವಿಷಯ ಅಲ್ಲ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು ಅಂತ ಬಿಜೆಪಿಯ ವಾಮನಾಚಾರ್ಯರಿಂದ ಹಿಡಿದು ಉಳಿದವರೆಲ್ಲರೂ ಕೂಡ ವಾದ ಮಾಡ್ತಾ ಇರುವಂಥದ್ದು. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು ಅಂತ ವಿದುಳಾ ಹಳದಿಪುರ ಅವರ ಹತ್ರ ಹೋಗ್ತಾ ಇದ್ದೀನಿ ನಾನು. ವಿದುಳಾ ಅವರೇ, ಬ್ರೇಕ್ಗಿಂತ ಮುಂಚೆ ಅನಂತನಾಯಕ್ ಅವರು ಒಂದು ಮಾತನ್ನು ಹೇಳಿದ್ರು, ವಯಸ್ಸಾದ ನಂತರ ಪ್ರಯೋಜನಕ್ಕೆ ಬರೋದಿಲ್ಲ ಇನ್ನು ಈ ಹಸು ಅಂದ ನಂತರ ಅದನ್ನು ಮಾರದ ಹೊರತು ರೈತನಿಗೆ ಅದನ್ನು ಸಾಯುವವರೆಗೂ ಸಾಕೋದು ಆತನಿಗೆ ಆರ್ಥಿಕ ಹೊರೆಯಾಗುತ್ತೆ. ಆ ಕಾರಣಕ್ಕಾಗಿ ಪ್ರಾಕ್ಟಿಕಲಿ ಗೋ ಹತ್ಯೆ ಇರಬೇಕು ಅನ್ನುವಂಥದ್ದು. ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ, ಈಗ ಮಾನವನ ಒಂದು ಈ ಸಂಸ್ಕೃತಿಯ ಬಗ್ಗೆ ಯಾವಾಗಲೇ ನೀವು ಹೇಳಿದ್ರಿ, ವಯಸ್ಸು ಆಯಿತು ಅಂತ ನಾವು ನಮ್ಮ ತಂದೆ ತಾಯಿಯನ್ನೆಲ್ಲೂ ಮಾರಾಟ ಮಾಡೋದಿಲ್ಲ ಅಥವಾ ಅವರನ್ನು ಯಾವುದೇ ರೀತಿಯಲ್ಲಿ ವಧೆ ಮಾಡೋದಿಲ್ಲ ಸರ್. ಹಾಗೆ ಹೇಳಬೇಕು ಅಂತ ಹೇಳಿದರೆ, ಇವಾಗ ಗೋಮಾತೆನ ಅಥವಾ ಗೋ ಸಂಕುಲವನ್ನು ಇವಾಗ ವಯಸ್ಸು ಆಯಿತು, ಅದ್ರ ನಂತರ ಸರ್ಕಾರ ಅನುದಾನ ಕೊಡ್ಲಿ, ಸರ್ಕಾರ ಅದ್ರ ಪೋಷಣೆಯನ್ನ ನೋಡ್ಕೊಳ್ಳಿ ಅಲ್ಲ, ಬಟ್ ಈ ನೋಟಿಫಿಕೇಶನ್ ಅದಕ್ಕೆ ವ್ಯವಸ್ಥೆಯನ್ನ ಮಾಡಿ ಕೊಡಬೇಕು. ಮೇಡಮ್, ನಿಮಗೊಂದು ಪ್ರಶ್ನೆ ಸಣ್ಣದು. ನನಗೆ ನೀವು ಹೇಳ್ತಾ ಇದ್ರಿ ಭಾವನಾತ್ಮಕವಾಗಿ ಅದನ್ನು ತಂದೆ ತಾಯಿಗೆ ಹೋಲಿಸಿದ್ರಿ, ಇರಲಿ, ನಿಮ್ಮ ಆದ್ಯತೆ ಆರಾಧನಾ ಭಾವಕ್ಕಿರಲಿ. ಆದರೆ ಪ್ರಶ್ನೆ ಇರೋದೇನೆಂದರೆ, ನಮ್ಮ ದೇಶದ ಒಳಗಡೆ ನಾವು ಹೈನುಗಾರಿಕೆಯನ್ನು ಮಾಡ್ತಾ ಇರೋದಾಗಿರ್ಬೋದು, ಕೃಷಿಗಾಗಿ ಜಾನುವಾರುಗಳನ್ನು ಬಳಸ್ತಾ ಇರೋದಾಗಿರ್ಬೋದು, ಅದರ ಶಕ್ತಿ ಇರಬೇಕಾದ್ರೆ ಅದನ್ನು ಬಳಸ್ತೀವಿ, ತಕ್ಷಣದಲ್ಲಿ ಆ ನಂತರದಲ್ಲಿ ಅದನ್ನು ಮಾರಾಟ ಮಾಡ್ತೀವಿ. ನನ್ನ ಮಗಳು ಮದುವೆಗೋ ಮನೆ ಕಟ್ಟಿಸ್ಬೇಕಾದ್ರೋ ಏನೋ ಹಬ್ಬ ಹರಿದಿನಗಳು ಬಂತು ಅನ್ನೋ ಕಾರಣಕ್ಕಾಗಿ ಅದನ್ನು ಮಾರಾಟ ಮಾಡ್ತಾ ನನ್ನ ಮನೆಯ ಆರ್ಥಿಕತೆ ಆ ಜಾನುವಾರುಗಳ ಮಾರಾಟದ ಮೇಲೆ ನಿಂತಿರ್ತದೆ. ನಾನು ಸಾಯ್ತು ಅನ್ನೋ ಕಾರಣಕ್ಕಾಗಿ ತಂದೆ ತಾಯಿಯಂಗೆ ಅದನ್ನು ಸಾಕೊಂಡಿರ್ಬೇಕಂತಂದು ಹೇಳೋದಕ್ಕೆ ಆಗೋದಿಲ್ಲ. ತಂದೆ ತಾಯಿಗಳಿಗೆ ಬೇರೆ ರೀತಿಯ ಗೌರವ ಇರುತ್ತೆ. ನೀವು ಯಾವುದೋ ಪ್ರಾಣಿಗಳಿಗೆ ಹಂಗೆ ಹೋಲಿಸಿ ಭಾವನಾತ್ಮಕವಾಗಿ ಜನರನ್ನು ದಿಕ್ಕಪ್ಸೋದಕ್ಕಾಗೋದಿಲ್ಲ. ಕೊನೆಗೆ ಏನು ಹೇಳ್ಬಿಡ್ತೀರಿ, ಆದರೆ ಸರ್ಕಾರ ಇದಕ್ಕೆ ಸಬ್ಸಿಡಿ ಕೊಡಲಿ, ಅನುದಾನ ಕೊಡಲಿ, ಅಥವಾ ಸಾಕೊಳ್ಳಿ, ಅಥವಾ ಗೋಶಾಲೆಗೆ ಬಿಟ್ಬಿಡಿ ಅಂತಂದು ಹೇಳೋದ್ರ ಮುಖಾಂತರ ಒಂಥರ ವಿತಂಡವಾದವನ್ನು ಸಂಘ ಪರಿವಾರ ಬಿಜೆಪಿ ಮಂಡಿಸುತ್ತೆ. ಇದರಿಂದ ರೈತರಿಗೆ ಈ ಬಹುತೇಕ ಸಲ ಏನಾಗ್ಬಿಟ್ಟಿದೆ ಅಂದರೆ, ನಿಮ್ಗಳಿಗೆ ನೀವು ಹೇಳ್ತೀವಿ, ನಿಮ್ಮ ಇಡೀ ಮಾತನ್ನು ಕೇಳಿದ್ರೆ ಅನಿಸುತ್ತೆ ನನಗೆ, ನಮ್ಮ ಹಿಂದೂ ಆರಾಧನೆ, ಹಿಂದೂ ಧರ್ಮ, ಹಿಂದೂ ರಾಷ್ಟ್ರ, ಹಿಂದೂ ಪ್ರೇಮ ಅಂತ ಹೇಳ್ತಾ ಇದ್ರು. ಇಲ್ಲಿ ಹಿಂದೂಗಳ ನೋವಾಗ್ತಾ ಇರೋದು ಮುಸ್ಲಿಮರಿಗೆ ನೋವಾಗ್ತಾ ಇರೋದು. ಬಹುತೇಕ ಏನು ಅನ್ಕೊಂಡಿರ್ತಾರೆ ಅಂದರೆ, ಗೋ ಹತ್ಯೆ ನಿಷೇಧದಿಂದ ಮುಸ್ಲಿಮರಿಗೆ ಅಷ್ಟೇ ನಷ್ಟ ಆಗುತ್ತೆ ಅಂತ ಅನ್ಕೊಂಡಿರ್ತಾರೆ. ತಪ್ಪು. ಗೋ ಹತ್ಯೆ, ಜಾನುವಾರುಗಳ ಹತ್ಯೆ ನಿಷೇಧದಿಂದ ಸುಮಾರು 2 ಕೋಟಿಯಷ್ಟು ಉದ್ಯೋಗಗಳು ನಾಶವಾಗ್ತವೆ. ಇದರಿಂದ ದೊಡ್ಡ ಪ್ರಮಾಣದಲ್ಲಿ ರಫ್ತು ನಿಲ್ಲೋದಷ್ಟೇ ಅಲ್ಲದೆ ರೈತನಿಗೆ ತೊಂದರೆ ಆಗುತ್ತೆ, ಕೃಷಿಗೆ ತೊಂದರೆ ಆಗುತ್ತೆ. ಆ ಕಾರಣದಿಂದ ನಾವು ಗೋ ಹತ್ಯೆ, ಜಾನುವಾರು ಹತ್ಯೆ ಪ್ರಶ್ನೆಯನ್ನ ಒಂದು ಆರ್ಥಿಕತೆ ಮತ್ತು ಕೃಷಿಯ ಪ್ರಶ್ನೆಯಾಗಿ ನೋಡಬೇಕು, ಭಾವನಾತ್ಮಕ ಆಧ್ಯಾತ್ಮಿಕ ಪ್ರಶ್ನೆ ನೋಡಬೇಕಾಗಿಲ್ಲ. ಅನಂತನಾಯಕ್ ಅವರೇ, ಬರ್ತೀನಿ ವಿದುಳಾ ಮೇಡಮ್, ಬರ್ತೀನಿ ನಾನು ನಿಮ್ಮ ಹತ್ರ. ಫೈಜ್ ಖಾನ್ ಅನ್ನುವಂಥ ಮುಸ್ಲಿಂ ಗೋರಕ್ಷಕರೊಬ್ಬರ ಜೊತೆ ನಾನು ಇವತ್ತು ದೂರವಾಣಿಯಲ್ಲಿ ಮಾತಾಡ್ತಾ ಇದ್ದೆ. ಈ ಹಿಂದೆ ಅವರ ಒಂದು ಕೃತಿಯನ್ನು ಕನ್ನಡಕ್ಕೆ ಅನುವಾದ ಕೂಡ ಮಾಡುವಂಥ ಸಂದರ್ಭದಲ್ಲಿ ಅವ್ರ ಜೊತೆ ಮಾತಾಗಿತ್ತು. ಅವ್ರು ಹೇಳುವಂಥದ್ದು, ನೀವು ಗೋವು ಹಾಲು ಅನ್ನೋದು ಗೋವಿನ ಬೈ ಪ್ರಾಡಕ್ಟ್ ಅಷ್ಟೇ. ಹಾಲು ಕೊಡೋದು ನಿಲ್ಲಿಸಿದ ಮಾತ್ರಕ್ಕೆ ಗೋವು ಅನುಪಯುಕ್ತ ಅಂತಲ್ಲ. ಅದು ಸಾಯುವವರೆಗೂ ಸಗಣಿಯನ್ನು ಕೊಡುತ್ತೆ, ಗೋಮೂತ್ರವನ್ನು ಕೊಡುತ್ತೆ, ಅದು ಮನುಷ್ಯನಿಗೆ ಉಪಕಾರಿಯಾದಂಥದ್ದು ಅನ್ನುವಂಥದ್ದು. ವಾಮನಾಚಾರ್ಯರು ಒಪ್ಕೊಳ್ತಾರೆ ಆ ವಾದವನ್ನು. ಹಾಲು ಅನ್ನೋದು ಅದು ಒನ್ ಆಫ್ ದ ಪ್ರಾಡಕ್ಟ್ಸ್. ಹಾಲು ಕೊಡೋದು ನಿಲ್ಲಿಸಿದ ಮಾತ್ರಕ್ಕೆ ಅನುಪಯುಕ್ತ ಅಲ್ಲ. ಒಂದು ನಿಮಿಷ. ಹಸುವನ್ನು ತಿಂದೇ ಬಿಡಬೇಕು ಅನ್ನೋಂಥ ಒಂದು ಕ್ಲಾಸು, ತಿನ್ನಲೇಬಾರ್ದು ಅನ್ನೋಂಥ ಒಂದು ಕ್ಲಾಸಿನ ಮಧ್ಯ ಕೂಡ ನಾವು ಯೋಚಿಸಬೇಕಾಗಿದ್ದು ಏನಿದೆ ಅಂದರೆ, ಒಂದು ಹಸು, ನಾವೆಲ್ಲದಕ್ಕೂ ಆಹಾರ ಬದುಕು ಅಂತ ಮಾತಾಡುವಾಗ, ಒಂದು ಹಸು ಒಂದು ಕುಟುಂಬಕ್ಕೆ 20 ವರ್ಷ ಸಾಕಿದರೆ 20 ವರ್ಷ ಹಾಲು ಇತ್ಯಾದಿಗಳಿಂದ ಜೀವನ ಕೊಡುತ್ತೆ. ಅಷ್ಟೇ ಅಲ್ಲ, ಹಾಲು ಮಾರಾಟ ಮಾಡಿ ಒಂದು 10-20 ಕರುಗಳನ್ನು ಕೊಡುತ್ತೆ. ಇವತ್ತು ಅಗ್ರೇರಿಯನ್ ಕಮ್ಯುನಿಟಿಗೆ, ಅಂದರೆ ಭಾರತದ ಅಗ್ರಿಕಲ್ಚರ್ ನಾವು ಇಸ್ರೇಲ್ನಷ್ಟು ಮುಂದುವರೆದಿದ್ದಲ್ಲ, ಇಸ್ರೇಲ್ನಷ್ಟು ಮುಂದೆ ಹೋಗಿಲ್ಲ ನಾವು. ಅಂದರೆ ಎಲ್ಲವನ್ನೂ ಕೆಮಿಕಲ್ ಹಾಕಿ, ಎಲ್ಲವನ್ನೂ ಮಷಿನ್ನಿಂದ ಮಾಡಿ ಬೆಳಿತೇವೆ, ಡ್ರಿಪ್ ಹಾಕ್ತೇವೆ ಅನ್ನೋ ಲೆವೆಲಿಗೆ ನಾವು ಹೋಗಿಲ್ಲ. ನಮ್ಮದು ಇನ್ನೂ ಅಗ್ರಿಕಲ್ಚರ್ ಪ್ರಿಮಿಟಿವ್ ಇರೋದ್ರಿಂದ ಇವತ್ತಿಗೂ ಎತ್ತುಗಳಿಗೆ, ಹೋರಿಗಳಿಗೆ, ಹಸುಗಳಿಗೆ ಹಳ್ಳಿಯಲ್ಲಿ ಅಗ್ರೇರಿಯನ್ ಕಮ್ಯುನಿಟಿಯಲ್ಲಿ ತಮ್ಮ ಬೆಡ್ರೂಮ್ ಎಷ್ಟು ಮಹತ್ವದ್ದು ಅಷ್ಟಕ್ಕೂ ಮನೆ ಒಳಗಡೆನೆ ಕೊಟ್ಟಿಗೆ ಇರುತ್ತೆ, ಮನೆ ಒಳಗಡೆನೆ ಇದೆ. ಹೀಗಿರೋದ್ರಿಂದ ಒಂದು ಪ್ರಾಣಿಯ, ಈಗ ಒಂದು ಎತ್ತಿನ ಕಿಮ್ಮತ್ತು ಎಷ್ಟಿರ್ಬೋದು ನಿಮ್ಗೆ ಅಂದಾಜಿದೆಯಾ ಹಳ್ಳಿಯಲ್ಲಿ? ಎಷ್ಟಿದೆ? 5 ಲಕ್ಷ, 2 ಲಕ್ಷ ರೂಪಾಯಿ ಒಂದು ಎತ್ತಿನ ಬೆಲೆ. ಒಂದು ಎತ್ತಿನ ಬೆಲೆ. ಅಂದರೆ ನಾನು ಯಾಕೆ ಇದನ್ನು ಹೇಳಕ್ಕೆ ಹೊರಟಿದ್ದೇನೆ ಅಂದರೆ, ಹಸು ಇಷ್ಟು ಒಂದು 6, 8, 10 ಹಸುಗಳನ್ನು ಕೊಟ್ಟು ಹೋಯ್ತು ಅಂದರೆ 20 ವರ್ಷದಲ್ಲಿ ನಾ ಹೇಳೋದು, ಅದು ಬದುಕಿರುವಂಥ ಒಟ್ಟು ಪೀರಿಯಡಲ್ಲಿ ಒಬ್ಬ ರೈತನ ಜೀವನ 1 ಲಕ್ಷ ರೂಪಾಯಿದ ಹಸುಗಳನ್ನು. ಇಲ್ಲಿ ನೋಡಿ
ಅಜಿತ್ ನಂಗೆ ಒಂದು ವಿಷಯನೂ ಸರಿಯಾಗಿ ಮಂಡ್ಸಕ್ ನೀವು ಕೊಡದೇ ಇದ್ರೆ ವಿಷಯಗಳು ಮುಗಿಯಲ್ಲ. ನಾನು ಉಳಿದವ್ರು ಮಾತಾಡುವಾಗ ನಾನು ಅಡ್ಡ ಬಂದಿಲ್ಲ. ಮತ್ತು ನೀವು ಮಾಡೋ ವಾದಕ್ಕೂ ವಾಮನಾಚಾರ್ಯರು ಮಾಡುವಂತ ವಾದಕ್ಕೂ ವ್ಯತ್ಯಾಸನೇ ಕಾಣಿಸ್ತಿಲ್ಲ ನನಗೆ. ಅಜಿತ್ ನಾವಿವತ್ತು ಚರ್ಚೆ ಮಾಡೋದು ಒಂದು ಗಂಭೀರವಾದ ಲಾಜಿಕಲ್ ಹೋಗದೆ ಇದ್ರೆ ನೀವು ಮಾತಾಡಿ ಅಂತ 5 ಜನಕ್ಕೆ ನೀವು ಓಡಿಸ್ಬಿಟ್ರಿ ಅಂದ್ರೆ ನಂದು 2 ಅವರ್ ವೇಸ್ಟ್, ಜನರದು ಲಕ್ಷಾಂತರ ಜನರದು 2 ಅವರ್ ವೇಸ್ಟ್. ನಾನು ಯಾವುದೋ ಒಂದು ಎಮೋಷನಲ್ ತಗೊಂಡು ನಾ ಮೊದಲೇ ಹೇಳಿದೆ ಗೋ ಮಾತೆ ಅನ್ನೋವಂಥದ್ದನ್ನೇ ನಾನು ಎಂದೂ ಒಪ್ಪೋದಿಲ್ಲ. ನಾನು ನನಗೆ ತಾಯಿ ತಂದೆ ಬಿಟ್ಟರೆ ಇನ್ಯಾವುದು ನನಗೆ ತಾಯಿ ಅಲ್ಲ, ಅದೇ ಇದೆ. ಹಾಗೆ ನೋಡಿದರೆ ನಮ್ಮ ಮನೇಲಿ ನಾನು ಒಳ್ಳೇದೊಂದು ಮೊಲ ಸಾಕಿದರೆ ಆ ಮೊಲನೇ ನನಗೆ ತಾಯಿ. ಯಾಕೆಂದರೆ ಅದು ಪ್ರೀತಿಯಿಂದ ಬಳತ್ತೆ, ಅಪ್ಕೊಳ್ಳುತ್ತೆ. ನಾಯಿ ಬರುತ್ತೆ, ಅಪ್ಕೊಳ್ಳುತ್ತೆ. ಹತ್ತಿರ ಪ್ರಾಣಿಗಳನ್ನು ಸಾಕೋದು ಮತ್ತು ಪ್ರಾಣಿಗಳನ್ನು ಪ್ರೀತಿಯಿಂದ ನೋಡಿಕೊಂಡು ಅವು ನಮ್ಮ ಫ್ರೆಂಡು. ಎಷ್ಟೋ ಸಲ ಎಷ್ಟು ಚೆನ್ನಾಗಿ ನಾಯಿಗಳನ್ನು ಮಾತಾಡಿಸ್ತಾರೆ ಅಂದರೆ ತಮ್ಮ ಮಗನನ್ನು ಮಾತಾಡ್ಸಲ್ಲ, ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ಹೀಗಾಗಿ ನಾಯಿ ನನ್ನ ಮಗ, ಇವನು ನಾಯಿ ಅಪ್ಪ ಅಂತ ಅನ್ನೋಕ್ಕಾಗಲ್ಲ. ಇದು ಮನುಷ್ಯ ಬದುಕುವಂಥ ಒಂದು ಪರಿ. ಭಾರತ ದೇಶದಲ್ಲಿ ಏನಾಗಿದೆ, ನೀವು ನಂಗೆ ಟೈಮ್ ಕೊಡ್ತೀರಾ? ಅಲ್ಲ, ಅವ್ರ ಪಾಯಿಂಟ್ ಕೊಡ್ಲಿ. ನಾನು ಇದು ಮುಗಿದ ಮೇಲೆ ನನಗೆ ಒಂದು ಸ್ಕೋಪ್ ಕೊಡಬೇಡಿ, ನಾನು ನಿಲ್ಲಿಸ್ತೇನೆ ಬೇಕಿದ್ರೆ. ಆದರೆ ನಾನು ಹೇಳಬೇಕಾದ್ರೆ ಐ ವಾಂಟ್ ಟು ಕನ್ವೆ ಏನು ಅಂದರೆ, ನಮ್ಮ ದೇಶದಲ್ಲಿ ಹಸುಗಳನ್ನು ಸಾಕೋದ್ರಿಂದ ಎಂದೆಂದೂ ಲಾಸ್ ಆಗಲ್ಲ, ನಂಬರ್ 1. ಎರಡನೇದ್ದೇನು ಅಂದರೆ, ಈಗಲೂ ಕೂಡ ಹಸುಗಳನ್ನು ಕಸಾಯಿಖಾನೆಗೆ ರೈತರು ನೇರವಾಗಿ ಮಾರೋದಕ್ಕೆ ಯಾವುದೇ ಪ್ರತಿಬಂಧ ಇಲ್ಲ. ಹಸುವಿನ ಸಂತೆಗಳು ಕಟುಕರ ಸಂತೆಗಳು ಆಗಬಾರದು. ಹಸುವಿನ ಸಂತೆಗಳು ಕಟುಕರ ಸಂತೆಗಳು ಆಗಬಾರದು. ಯಾಕೆಂದರೆ ಅಲ್ಲಿ ಹೋಗಿ ಎಂಥ ಹಸುಗಳನ್ನು ಅವ್ರು ಹೊಡ್ಕೊಂಡು ಹೋಗ್ಬಿಡ್ತಾರೆ. ಮೂರನೇ ವಿಷಯ, ಅಮೇರಿಕಾದಂಥ ದೇಶಗಳಲ್ಲಿ ಎಲ್ಲಿ ಹಸುಗಳನ್ನು ಬರೀ ಡೈರಿಗಾಗಿ ಬೆಳೆಸ್ತಾರೋ ಅಲ್ಲಿ ಹುಟ್ಟಿದ ಕೂಡಲೇ ಆ ಮಗು ಅದು ಹಸುನೇ, ಅದನ್ನು ಸಾಯಿಸ್ತಾರೆ. ಐ ವೆಲ್ಕಮ್ ಇಟ್. ಯಾಕೆಂದರೆ ಆ ಹಸು ದೊಡ್ಡದಾಗಿ ಜರ್ಸಿ ಹಸು ಆಗಲ್ಲ, ನಿಮಗೆ ಹಾಲು ಕೊಡಲ್ಲ. ಹೀಗಿರೋದ್ರಿಂದ ಯಾಕೆ ಅಂದರೆ ನಾವು ಅರ್ಥ ಮಾಡ್ಕೋಬೇಕು ಡಿಫ್ರೆನ್ಸ್ ಏನಿದೆ ಅಂತ. ಇಲ್ಲಿರುವಂಥ ಬೆಳೆದಂಥ ಒಂದು ಕರು, ಇಲ್ಲೂ ಕೂಡ ಜರ್ಸಿ ಹಸುಗಳಿಗೆ ಬೆಳೆದಂಥ ಕರುಗಳನ್ನು ನೀವು ನಿಶ್ಚಿತವಾಗಿ ಕಟಕರಿಗೆ ಮಾರ್ರಿ. ಅದು ಹಸು ಇದ್ರೂ ಮಾರ್ರಿ, ಆದರೆ ಅದು ಹೋರಿ ಇದ್ರೂ ಮಾರ್ರಿ. ಆದರೆ ಈ ದೇಶದಲ್ಲಿದ್ದಂಥ ಈ ಗುಜರಾತದ ಗೀರ್ ಇದೆ, ಕರ್ನಾಟಕದ ಗಿಡ್ಡ ಇದೆ, ಈ ಥರದ ಬಯೋಡೈವರ್ಸಿಟಿ ಇರುವಂಥ ಹಸುಗಳೇನಿವೆ ಇವು ಇಂದಿಲ್ಲ ನಾಳೆ ಮನುಷ್ಯನ ರೀಸಂತತಿಗೆ ಮತ್ತು ಇವತ್ತಿನ ಅಗ್ರಿಕಲ್ಚರಿಗೆ ಬೇಕಾಗಿರೋದ್ರಿಂದ ಅವುಗಳನ್ನು ಉಳಿಸ್ಕೊಳ್ಳೋದಕ್ಕೆ ಸಿಸ್ಟಮ್ಯಾಟಿಕ್ ನಿಯಮಗಳು ಬೇಕು. ಅಷ್ಟೇ. ನಾನು ಅವರೇ ಡಿಸ್ಕಸ್ ಮಾಡಲಿ. ಸೊ ನನಗೆ ಅನಿಸುವಂಥದ್ದು ಏನಪ್ಪ ಅಂತ ಹೇಳಿದ್ರೆ, ನೀವು 2-3 ವಿಚಾರಗಳನ್ನು ಎಲ್ಲೋ ಒಂದು ಕಡೆ ಸಮಾಜದ ಕ್ಕೆ ಒಂದು ಸಂದೇಶ ಹೋಗುವಂಥ ಪ್ರಸ್ತಾಪಗಳಾಯಿತು. ಒಂದು ಗಾಂಧೀಜಿಯವರ ಹೆಸರನ್ನು, ಮತ್ತೊಂದು ಅಂಬೇಡ್ಕರ್ ಅವರ ಹೆಸರನ್ನು. ಸೊ ಇದ್ರ ಜೊತೆಗೆ ನಮ್ಮ ಸೆಂಟಿಮೆಂಟ್ಸ್ ಬಗ್ಗೆ ಅನ್ನುವಂಥದ್ದು ಕೆಲವರು ಮಾತನಾಡಿದ್ರು. ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಈ ಸೆಂಟಿಮೆಂಟ್ಸ್ ಇವತ್ತು ನೆನೆದಲ್ಲ. ಇದು ಶತಶತಮಾನಗಳಿಂದ ನಮ್ಮ ಸಮಾಜದಲ್ಲಿ ಗೋಮಾತೆ ಅನ್ನೋರು, ಗೋವಿನಲ್ಲಿ 33,000 ದೇವತೆಗಳಿದ್ದಾರೆ ಅನ್ನೋರು ಒಂದು ವರ್ಗ ಇದ್ದಾರೆ. ಆದರೂ ಅದೇ ಸೊಸೈಟಿನಲ್ಲಿ ಸೊ ಅನೇಕ ಜನ ಗೋವಿಗೆ ಸಂಬಂಧಪಟ್ಟಂಥ ಗೋವಿರ್ಬೋದು, ಕರು ಇರ್ಬೋದು, ಹಸು ಅಥವಾ ಎತ್ತಿರ್ಬೋದು, ಇನ್ನಿತರ ಅದರ ಮಾಂಸವನ್ನು, ಚರ್ಮವನ್ನು ಅನೇಕ ವಿಚಾರಗಳಿಗೆ ಬಳಕೆ ಮಾಡ್ತಾ ಬಂದಿದ್ದಾರೆ. ಸೊ ಹಾಗಾಗಿ ಈ ಸೆಂಟಿಮೆಂಟ್ ಯಾಕೆ 2017ಕ್ಕೆ ಬಂತು ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಇದಕ್ಕೆ ಉತ್ತರವನ್ನು ಯಾರು ಈ ಕಾನೂನು ತಂದಿದ್ದಾರೆ ಅವ್ರು ಕೊಡಬೇಕಾಗುತ್ತೆ ಅನ್ನೋದನ್ನು ಹೇಳ್ತಾ, ಇದಕ್ಕೆ ಗಾಂಧೀಜಿಯವರು, ನಾನು ಇತ್ತೀಚೆಗೆ ಗಾಂಧೀಜಿಯವರ ಮೊಮ್ಮಗ ರಾಮಚಂದ್ರ ಗಾಂಧಿಯವರು ಒಂದು ಪುಸ್ತಕ ಅವರ ಗಾಂಧೀಜಿಯವರ ಬಗ್ಗೆ ಬರೆದಿರೋದನ್ನು ನಾನು ಓದ್ತಾ ಇದ್ದೆ. ಅಲ್ಲಿ ಒಂದು ಕಡೆ ಆ ಆಶ್ರಮದಲ್ಲಿ ಒಂದು ಕರು ಭಾಳ ಕಾಯಿಲೆಯಿಂದ ನರಳ್ತಾ ಇರಬೇಕಾದ್ರೆ ಗಾಂಧೀಜಿಯವರೇ ಡಾಕ್ಟ್ರನ್ನ ಕರೆಸಿ ಅವರೇ ಸ್ವತಃ ಅವರ ತನ್ನ ಕೈಗಳಿಂದ ಆ ಕರುವನ್ನು ಹಿಡ್ಕೊಂಡು ಇಂಜೆಕ್ಟ್ ಮಾಡಿಸಿ ಅದನ್ನು ಸಾಯೋದಕ್ಕೆ, ಯಾಕಂದರೆ ಆ ನೋವನ್ನು ಅವರು ನೋಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಗಾಂಧೀಜಿಯವರು ಇಡೀ ಇಲ್ಲಪ್ಪ ಇಲ್ಲ ಹಸುನೇ ಅಥವಾ ಈ ಥರದ ಪ್ರಾಣಿಗಳನ್ನು ವಯಸ್ಸಾಗಿರುವಂಥವನ್ನ ಕೊಲ್ಲಬಾರದು ಅಥವಾ ಅದನ್ನು ಬಳಸಬಾರದು ಅಂತೇಳಿ ಎಲ್ಲೂ ಸಹ ಹೇಳಿಲ್ಲ ಅನ್ನೋದಕ್ಕೆ ನಾನು ಹೇಳಲಿಕ್ಕೆ ಬಯಸ್ತೀನಿ. ಎರಡನೇದು, ಈ ಅಂಬೇಡ್ಕರ್ ಅವರು ಎಲ್ಲೂ ಸಹ ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟಿಲ್ಲ. ಅಂಬೇಡ್ಕರ್ ಅವರು ಹೇಳ್ತಕ್ಕಂಥದ್ದನ್ನು ನಮ್ಮ ಸಂವಿಧಾನದ ಮೂಲಕ ಹೇಳಿದ್ದಾರೆ. ಸಂವಿಧಾನದ ಆರ್ಟಿಕಲ್ 48 ಏನು ಹೇಳಿದ್ದಾರೆ, ವೈಜ್ಞಾನಿಕವಾಗಿ ಕೃಷಿ ಮತ್ತು ಅನಿಮಲ್ ಹಸ್ಬೆಂಡ್ರಿಯನ್ನು ಮಾಡಬೇಕು.
ಯಾವ ಹಸು ಮತ್ತು ಕರು ಹಾಲು ಕೊಡುತ್ತೆ ಅದನ್ನು ವಧೆ ಮಾಡ್ತಕ್ಕಂಥದ್ದನ್ನು ನಿಲ್ಲಿಸುವಂಥದ್ದಕ್ಕೆ ಕ್ರಮ ಜರುಗಿಸಬೇಕು ಅಂತೇಳಿ ಆರ್ಟಿಕಲ್ 48 ಹೇಳಿರ್ತಕ್ಕಂಥದ್ದಿದೆ. ಆದರೆ ಇವತ್ತು ಏನಾಗಿದೆ, ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ಸ್ ಇದ್ದಾವೆ. ಒಂದು ಕಡೆ ರೈಟ್ ಟು ಲೈವ್ಲಿಹುಡ್ ಈಸ್ ಆನ್ ಇಂಟಿಗ್ರಲ್ ಫ್ಯಾಸೆಟ್ ಆಫ್ ದ ರೈಟ್ ಟು ಲೈಫ್ ಅನ್ನೋದನ್ನು ಇವತ್ತು ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದಿದೆ. ಇದರ ಜೊತೆಗೆ ಸುಪ್ರೀಂ ಕೋರ್ಟ್ನವರು ಇನ್ನೊಂದು ಜಡ್ಜ್ಮೆಂಟನ್ನು ಹೇಳ್ತಾರೆ, ಬ್ಯಾನ್ ಆನ್ ಸ್ಲಾಟರ್ ಆಫ್ ಬುಲ್ಸ್ ಬಿಲೋ 16 years of age would be a reasonable restriction, but total ban on slaughter of bulls would be unreasonable ಅಂತೇಳಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಿರ್ತಕ್ಕಂಥದ್ದಿದೆ. ಆದರೆ ಇವತ್ತು ಈ ಕಾನೂನನ್ನು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಕಡೆ ಸಂವಿಧಾನಕ್ಕೆ ಅಪಚಾರ ಮಾಡಿದ, ಒಂದು ಕಡೆ ಸುಪ್ರೀಂ ಕೋರ್ಟಿನ ನಿರ್ದೇಶನಗಳಿಗೆ ವಿರುದ್ಧವಾಗಿದೆ, ಇನ್ನೊಂದು ಕಡೆ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿದೆ, ಇನ್ನೊಂದು ಕಡೆ ಬಹುಸಂಖ್ಯಾತ ಜನರ ಆಹಾರದ ಪದ್ಧತಿಯ ಮೇಲೆ ಒಂದು ರೀತಿಯ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಕ್ಕಂಥದ್ದು, ಇನ್ನೊಂದು ಕಡೆ ಅಗ್ರಿಕಲ್ಚರ್ ಎಕಾನಮಿಯನ್ನು, ನಾನು ಹಳ್ಳಿಯಿಂದ ಬಂದಿರತಕ್ಕಂಥ, ನಾನು ಸಹ ಅಗ್ರಿಕಲ್ಚರಲ್ ಕುಟುಂಬದಿಂದ ಬಂದಿರತಕ್ಕಂಥ, ವಯಸ್ಸಾಗಿರ್ತಕ್ಕಂಥ ನಾವು ಇಟ್ಕೊಂಡು ಸಾಕಾಗೋದಿಲ್ಲ, ಅದನ್ನು ಮಾರಾಟ ಮಾಡಿ ಅದರಿಂದ ಬರ್ತಕ್ಕಂಥ 40% 50% ಆ ಇನ್ಕಮಿಂದ 1000 ರೂಪಾಯಿ ಎತ್ತಿದ್ರೆ ನಮಗೆ ಮಾರಾಟ ಮಾಡುವಂಥ ಸಮಯದಲ್ಲಿ 400-500 ಸಿಗುತ್ತೆ. ಅದಕ್ಕೆ ಇನ್ನೊಂದು 400-500-1000 ಹಾಕಿ ಇನ್ನೊಂದು ಜೊತೆ ಎತ್ತನ್ನು ತರ್ತಾ ಇದ್ದಂಥದ್ದನ್ನು ನಾನು ಕಣ್ಣಾರೆ ನೋಡಿರ್ತಕ್ಕಂಥದ್ದು. ಸೊ ಇದೊಂದು ಕಡೆ ಏನು ಅಗ್ರಿಕಲ್ಚರಲ್ ಎಕಾನಮಿ ಮೇಲೆ ಆಗತಕ್ಕಂಥ, ಇನ್ನೊಂದು ಕಡೆ 1 ಲಕ್ಷ ಕೋಟಿಗೂ ಹೆಚ್ಚು ಇವತ್ತು ಇದರಲ್ಲಿ ಉತ್ಪಾದನೆ ಆಗತಕ್ಕಂಥ, ಎಕ್ಸ್ಪೋರ್ಟ್ ಇರ್ಬೋದು ಅಥವಾ ಇಂಟರ್ನಲ್ಲಿ ಯೂಸ್ ಮಾಡ್ತಕ್ಕಂಥ, ಇದರಲ್ಲಿ ಸುಮಾರು 4-5 ಕೋಟಿ ಜನ ಈ ಉದ್ಯೋಗದಲ್ಲಿ ಕೆಲಸಕ್ಕೆ ಸೇರಿರ್ತಕ್ಕಂಥ, ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು ಮತ್ತೊಂದರಲ್ಲಿ. ಸೊ ಇದೆಲ್ಲದರ ಮೇಲೆ ಒಂದೇ ಸಾರಿ ಯಾರೋ ಕೆಲವರು ಸೆಂಟಿಮೆಂಟ್ಸ್ ಅನ್ನುವಂಥದ್ರ ಹಿನ್ನೆಲೆಯಲ್ಲಿ ಮಾಡೋದಕ್ಕೆ ಹೊರಟಿರೋದು, ನನ್ನ ದೃಷ್ಟಿಯಲ್ಲಿ ಸೆಂಟಿಮೆಂಟ್ಸ್ ಅನ್ನೋದ್ರ ಹೆಸರಿನಲ್ಲಿ ಈ ಭಾರತೀಯ ಜನತಾ ಪಾರ್ಟಿಯ ಇಡನ್ ಅಜೆಂಡಾ ಏನಿದೆಯಲ್ಲ, ಇದನ್ನ ಅವರು ಸರ್ಕಾರ ಫೇಲ್ಯೂರ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜನರ ಭಾವನೆಗಳ ಜೊತೆನಲ್ಲಿ ಚೆಲ್ಲಾಟ ಆಗ್ತಕ್ಕಂಥ ರೀತಿಯಲ್ಲಿ ಈ ಕಾನೂನು, ಈ ರೂಲ್ಸ್ ಅನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನ ನೋವಿನಿಂದ ಹೇಳಲಿಕ್ಕೆ ಬಯಸ್ತೇನೆ. ಬರ್ತೀನಿ ವಿದುಳಾ ಅವರ, ಒಂದು ಸಣ್ಣ ಬ್ರೇಕ್ ಸಮಯ ಆಗಿದೆ. SDPIನವರು ಒಂದು ಪ್ರೆಸ್ ನೋಟನ್ನು ರಿಲೀಸ್ ಮಾಡಿದ್ದಾರೆ. SDPI ರಾಷ್ಟ್ರೀಯ ಅಧ್ಯಕ್ಷ ಎ ಸಹೀದ್ ಅವರು ತುಂಬ ದೊಡ್ಡದಾದಂಥ ಪ್ರೆಸ್ ನೋಟ್ ಅದು. ಅದರಲ್ಲಿ 3 ಪ್ರಮುಖ ಅಂಶಗಳನ್ನು ಅವರು ಪ್ರಸ್ತಾಪಿಸಿರುವಂಥದ್ದು. ಮುಸ್ಲಿಮರು ಮತ್ತು ದಲಿತರ ಮೇಲೆ ಹೂಡಲಾದಂಥ ಪರೋಕ್ಷ ಯುದ್ಧ, ಕೇಂದ್ರ ಸರ್ಕಾರ ಹೂಡಿರುವ ಪರೋಕ್ಷ ಯುದ್ಧದ ಭಾಗವಾಗಿ ಈ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಅನ್ನುವಂಥದ್ದು ಒಂದು ಅಂಶ. ಆದರೆ RSSನ ಹಿಡನ್ ಅಜೆಂಡಾ, ಭಾರತವನ್ನು ಸಸ್ಯಾಹಾರಿ ದೇಶವನ್ನಾಗಿ ಮಾಡಬೇಕು ಅನ್ನುವ RSSನ ಹಿಡನ್ ಅಜೆಂಡಾನ ಈ ನೋಟಿಫಿಕೇಶನ್ ಮೂಲಕ ಜಾರಿಗೆ ತರಲಾಗ್ತಾ ಇದೆ ಅನ್ನುವಂಥ ಆರೋಪ ಮತ್ತೊಂದು ಅತ್ಯಂತ ಪ್ರಮುಖವಾದಂಥ ಆರೋಪವನ್ನು SDPI ಮಾಡುತ್ತೆ. ಬಕ್ರೀದ್ನ ಸಂದರ್ಭದಲ್ಲಿ ಕುರ್ಬಾನಿ ಅನ್ನುವಂಥದ್ದು ಮುಸ್ಲಿಮರ ಧಾರ್ಮಿಕ ಕ್ರಿಯೆ, ಅದು ಆ ಧಾರ್ಮಿಕ ಕ್ರಿಯೆಗೆ ಧಕ್ಕೆ ತರುವಂಥ ಸಂಚಿನ ಭಾಗವಾಗಿ ನೋಟಿಫಿಕೇಷನನ್ನು ಹೊರಡಿಸಲಾಗಿದೆ. ಇದಕ್ಕೆ ನಾನು ಮುಸ್ತಫಾ ಅವರ ಪ್ರತಿಕ್ರಿಯೆಯನ್ನು ಪಡೆಯುತ್ತೇನೆ.